ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನದ ಆತಂಕ ಹೆಚ್ಚಾಗಿದೆ. ಎಲ್ಲ ಪಕ್ಷಗಳ ಮೇಲೆ ಸಂಪೂರ್ಣ ನಿಗಾ ಇದೆ ಅಂತ ಡಿಕೆಶಿ ಹೇಳಿದ್ದಾರೆ. ಎಲ್ಲ ಪಕ್ಷಗಳ ಮೇಲೆ ಸಂಪೂರ್ಣ ನಿಗಾ ಇದೆ ಅಂತ ಡಿಕೆಶಿ ಹೇಳಿರೋದು. ನಮ್ಮ ಬತ್ತಳಿಕೆಯಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತಿದೆ, ಅವರ ಬತ್ತಳಿಕೆಯಲ್ಲಿ ಏನಿದೆ ಅಂತ ನಮಗೂ ಗೊತ್ತಿದೆ. ಜನಾರ್ದನ ರೆಡ್ಡಿ ಸೇರಿ ಎಲ್ಲ ಶಾಸಕರನ್ನ ಸಂಪರ್ಕಿಸ್ತೇವೆ. ಈಗ ಯಾರ್ಯಾರು ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳೋದಿಲ್ಲ, ಗೆಲ್ಲೋದಕ್ಕೆ ರಣತಂತ್ರ ಮಾಡ್ತಿರೋದನ್ನ ಈ ರೀತಿಯಾಗಿ ಡಿಸಿಎಂ ಡಿಕೆಶಿ ಬಿಚ್ಚಿಟ್ಟಿದ್ದಾರೆ. ಏನೇನು ಚರ್ಚೆ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಅರಿವಿದೆ. ಯಾವ ಎಮ್ ಎಲ್ ಎಗೆ ಏನೇನು ಫೋನ್ ಮಾಡಿ ಏನೇನು ಮಾತಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರು ಅರಿವಿದೆ. ಎಲ್ಲ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರೆ, ಅವ್ರವ್ರ ಸಂಬಂಧಿಕರು ಅವ್ರವ್ರ ಫ್ರೆಂಡ್ಸು ಯಾರ್ಯಾರ ಮುಖಾಂತರ ಪ್ರಯತ್ನ ಮಾಡಬೇಕು ನಡೀತಾ ಇದೆ ಅಂತ ಕೂಡ ನಮಗೆಲ್ಲ ಅರಿವಿದೆ. ಎಲ್ಲರ ಮೇಲೂ ನಿಗಾ ಇದೆ, ಎಲ್ಲ ಪಾರ್ಟಿಯವ್ರ ಮೇಲೂ ನಮ್ಗೆ ನಿಗಾ ಇದೆ. ಸೊ ಅದರಿಂದ ನಾವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಮ್ಮ ಬತ್ತಳಿಕೆಯಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿದೆ, ಅವ್ರಿಗೂ ನಮ್ಮ ಹತ್ರ ಅವ್ರ ಬತ್ತಳಿಕೆಯಲ್ಲಿ ಏನು ನಮ್ಮ ಹತ್ರ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ನಾವು ನೋಡಿ ನಾವೆಲ್ಲ ಏನು ಮಾತಾಡಲ್ಲ. 138 ಜನ ಇನ್ಕ್ಲೂಡಿಂಗ್ ಜನಾರ್ದನ್ ರೆಡ್ಡಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಆಯಿತಾ. ನಮ್ಗೆ ಬೇರೆಯವರು ಇದ್ದಾರೆ, ನಾವೆಲ್ಲ ನಮ್ಮ ಎಮ್ ಎಲ್ ಎಸ್ ಎಲ್ಲ ಸೇರಿ ನಾವು ಸಾಯಂಕಾಲ ಕಂಪಲ್ಸರಿ ಇಲ್ಲಿ ಅಸೆಂಬ್ಲಿ ಮುಗಿದ ತಕ್ಷಣ ನಾವು ಹಿಲ್ಟನ್ ಹೋಟ್ಲಲ್ಲಿ ನಾವು ಶಾಸಕಾಂಗ ಪಕ್ಷದ ಸಭೆಯನ್ನು ನಾವು ಕರೆದಿದ್ದೀವಿ. ಎಲ್ಲ ಎಮ್ ಎಲ್ ಎಗಳು ಅಲ್ಲಿ ಇರ್ತದೆ. ಮಾಕ್ ವೋಟಿಂಗ್ ಕೂಡ ನಾವು ಮಾಡಿಸ್ತೀವಿ. ನಮ್ಮ ಅನುಭವಕ್ಕೆ, ಯಾಕೆಂದರೆ ಭಾಳ ಹುಷಾರಾಗಿರಬೇಕು ಅಂತೇಳಿ ಮಾಕ್ ವೋಟಿಂಗ್ ಕೂಡ ನಾವು ಮಾಡಿಸ್ತೀವಿ. ಎಕ್ಸ್ಟ್ರಾ ವೋಟ್ಸು ನಮಗಿದೆ. ನಾವು ನಮ್ಮ ಮನೆ ಏನು ಬಿಗಿ ಮಾಡ್ಕೋಬೇಕೋ ನಾವು ಮಾಡ್ಕೊಳ್ತೀವಿ. ಬೇರೆಯವ್ರದ್ದು ನಮ್ಮ ಜೊತೆ ಸಂಪರ್ಕ ಇದ್ದಾರೆ, ನಾನು ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗಲ್ಲ. ಸೊ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ಯಾರ್ಯಾರನ್ನು ಸಂಪರ್ಕಿಸ್ತಾ ಇದ್ದಾರೆ, ಏನೇನು ವಿಚಾರ ತಲುಪಿಸ್ಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ, ಎಲ್ಲ ನಮ್ಮ ಅರಿವಿಗೂ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರ ಮೇಲೆ ನಿಗಾ ಇಡಬೇಕು, ನಿಗಾ ಕೂಡ ಇಟ್ಟಿದ್ದೀವಿ. ನಮ್ಮ ಪಕ್ಷದವರನ್ನು ಯಾರೆಲ್ಲ ಸಂಪರ್ಕಿಸ್ತಾ ಇದ್ದಾರೆ ಅವ್ರ ಮೇಲೂ ನಿಗಾ ಇಟ್ಟಿದ್ದೀವಿ, ಅವ್ರ ಪಕ್ಷದವ್ರ ಮೇಲೂ ಕೂಡ ನಿಗಾ ಇಟ್ಟಿದ್ದೀವಿ. ಎಲ್ಲದರ ಅರಿವು ನಮಗೂ ಕೂಡ ಇದೆ. ಅವ್ರ ಬತ್ತಳಿಕೆಯಲ್ಲಿರೋ ಅಸ್ತ್ರದ ಬಗ್ಗೆ ನಮಗೂ ಗೊತ್ತಿದೆ, ನಮ್ಮ ಬತ್ತಳಿಕೆಯಲ್ಲಿರೋ ಅಸ್ತ್ರದ ಬಗ್ಗೆ ಅವ್ರಿಗೂ ಕೂಡ ಗೊತ್ತಿದೆ. ಸೊ ಯಾವುದೇ ಆತಂಕ ಪಡೋ ಅಗತ್ಯ ಇಲ್ಲ. ಇಷ್ಟೆಲ್ಲ ಆಗ್ತಾ ಇರೋದ್ರ ಹಿನ್ನೆಲೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.